ಮೈಸೂರು ನಗರದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪನವರಿಗೆ ಸಚಿವ ಸಂಪುಟದ ಅವಕಾಶವನ್ನು ಕೈತಪ್ಪಿರುವ ಹಿನ್ನೆಲೆಯಲ್ಲಿ ಇವತ್ತು ಇಡೀ ದಲಿತ ಸಮುದಾಯ ಒಕ್ಕೊರಲಿನಿಂದ ಅವರ ಪರವಾಗಿ ಕೆಪಿಸಿಸಿಗೆ ಮತ್ತು ಎಐಸಿಸಿಗೆ ಮನವರಿಕೆ ಮಾಡುವ ಉದ್ದೇಶಕ್ಕಾಗಿ ನಾವಿಲ್ಲೆಲ್ಲ ಸೇರಿದ್ದೇವೆ. ನಮಗೆ ಎಲ್ಲಿ ಅನ್ಯಾಯ ಆಗ್ತದೋ, ಅನ್ಯಾಯದ ಅರಿವು ನಮಗಾಗ್ತದೋ ಅದನ್ನು ನಾವು ಪ್ರತಿಭಟಿಸಲಿಲ್ಲ ಅಂತ ಅಂದ್ರೆ ನಾವು ಗುಲಾಮಗಿರಿಯ ಸಂಕೇತಕ್ಕೆ ನಾವು ಒಪ್ಪಿಕೊಂಡಂಗೆ ಆಗ್ತದೆ. ನಾವ್ಯಾರೂ ಕೂಡ ಗುಲಾಮಗಿರಿಗೆ ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇಲ್ಲ. ನಮ್ಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು. ಕೈ ತಪ್ಪಿದೆ. ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅಂತ ಅಂದ್ರೆ ಒಂದು ಧೀಶಕ್ತಿ. ಹೂ ದೇರ್ ಬಿಲಾಂಗ್ಸ್ ಟು ಡಿಪ್ರೆಸಿವ್ ಕ್ಲಾಸಸ್ ಪೀಪಲ್ಸ್ ಇನ್ ದ ಸೊಸೈಟಿ ಆರ್ ಇನ್ ದ ಕಂಟ್ರಿ ಅಂತ ನಾವ್ ಏನ್ ಹೇಳ್ತೀವಿ, ನಿಮ್ನ ವರ್ಗ ಜನಾಂಗ, ಅಸ್ಪೃಶ್ಯರಿರ್ಬೋದು, ಶೋಷಿತರಿರ್ಬೋದು, ದಮನಿತರಿರ್ಬೋದು, ಅಂತಹವರ ಎಲ್ಲ ಕುಟುಂಬಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಈ ಹಿಂದೆ ಅವರು ಲೋಕೋಪಯೋಗಿ ಸಚಿವರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ. ದಾಖಲೆ ಸಮೇತ ಕೆಲಸ ಮಾಡಿದ್ದಾರೆ. ರಾಷ್ಟ್ರ ಒಕ್ಕೊರಲಿಂದ ಒಪ್ಕೊಂಡು ಅವರಿಗೆ ಪ್ರಶಸ್ತಿಯನ್ನು ಕೂಡ ನೀಡಿದೆ. ಆ ಸಚಿವ ಸ್ಥಾನದಲ್ಲಿ ಅಧಿಕ ಕೆಲಸ ಮಾಡಿದ್ದಾರೆ ಅನ್ನೋ ಏಕೈಕ ಕಾರಣದಿಂದ. ಆರೋಗ್ಯ ಮಂತ್ರಿಯಾಗಿ ಕೂಡ ಈ ರಾಜ್ಯಕ್ಕೆ ಹಲವಾರು ಕೊಡುಗೆಗಳನ್ನ ಕೊಟ್ಟಿದ್ದಾರೆ. ಇವತ್ತು ಅಂತಹ ವ್ಯಕ್ತಿಯನ್ನ ನಾವು ಸಚಿವ ಸಂಪುಟದಿಂದ ಹೊರಗೆ ಇಟ್ರೆ ದಲಿತರಿಗೆ ತುಂಬಾ ಅನ್ಯಾಯ ಆಗತ್ತೆ, ಶೋಷಿತರಿಗೆ ಅನ್ಯಾಯ ಆಗತ್ತೆ, ಆ ಸಮುದಾಯಕ್ಕೆ ಅನ್ಯಾಯ ಆಗತ್ತೆ, ಒಪ್ಕೊಳ್ಳಕ್ ಸಾಧ್ಯವಾಗಲ್ಲ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ, ಸಮುದಾಯನ ಅಷ್ಟೊಂದು ಪ್ರೀತಿ ಮಾಡ್ತಕ್ಕಂಥ ಮಹದೇವಪ್ಪ ಅವರು ಬೇರೆ ಸಮುದಾಯನ ತಿರಸ್ಕರಿಸ್ತಿದ್ರು ಅನ್ನೋ ಭಾವನೆ ಇಲ್ಲ. ಸರ್ವರು ಸಮಾನರು. ಸಂವಿಧಾನ ಏನ್ ಹೇಳ್ತದೋ ಅದಕ್ಕೆ ಹೆಚ್ಚು ಒತ್ತು ಕೊಡುವಂತ ಮನಸ್ಥಿತಿ ಉಳ್ಳುವಂತ ಏಕೈಕ ನಾಯಕ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಸಂವಿಧಾನ ಪ್ರತಿಯೊಬ್ಬರ ರಕ್ತದಲ್ಲೂ ಕೂಡ ಹರಿಬೇಕು. ಆದರೆ ಬಿಜೆಪಿ ರಕ್ತದಲ್ಲಿ ಹರಿಯೋದೇನಪ್ಪಾ ಅಂತ ಅಂದ್ರೆ ಹಿಂದೂ ಧರ್ಮದ ಸಂಕೇತಗಳು. ಅವರಲ್ಲೂ ಕೂಡ ಸಂವಿಧಾನದ ಬೀಜವನ್ನೇ ಬಿತ್ತಂತವರು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ ಅವರು. ಇವತ್ತು ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಇರಲಿ, ಅಂಗನವಾಡಿಯ ಒಬ್ಬ ವಿದ್ಯಾರ್ಥಿಯಿಂದ ಹಿಡಿದು ಸ್ನಾತಕೋತ್ತರ ಪದವಿ ತನಕನೂ ಇರತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಂವಿಧಾನ ಪೂರಕವಾಗಿ ಮಾತನಾಡುವಂಥದ್ದು, ಪ್ರಿಯಂಬಲ್ನ ಹಿಡಿದು ಹೇಳುವಂಥದ್ದು, ಇದನ್ನೆಲ್ಲವನ್ನು ಸಂಪೂರ್ಣವಾಗಿ ನಮಗೆ ಮನವರಿಕೆ ಮಾಡಿಕೊಟ್ಟಂಥದ್ದು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ. ಅಂತಹ ವ್ಯಕ್ತಿಗೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏನ್ ಸಚಿವ ಸಂಪುಟ ಈಗ ಆಗ್ತಾ ಇದೆಯೋ, ಈ ಯಥಾಸ್ಥಿತಿ ಸಚಿವ ಸಂಪುಟದಲ್ಲಿ ಅವರಿಗೆ ಈಗೇನು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊರಿಸಿದ್ದಾರೆ, ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟು ಅದೇ ಪೊಸಿಷನ್ ಕೂಡ, ಅದೇ ಸಚಿವ ಸ್ಥಾನವನ್ನ ಮತ್ತೆ ಅವರಿಗೆ ಅವಕಾಶವನ್ನ ಕಲ್ಪಿಸ್ಕೊಡ್ಬೇಕು ಅಂತೇಳಿ ಒಕ್ಕೊರಲಿಂದ ನಾವೆಲ್ಲರೂ ಕೂಡ ಇಲ್ಲಿ ಸೇರಿ ಪ್ರತಿಭಟನೆಯನ್ನ ಇವತ್ತು ಸಾಂಕೇತಿಕವಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ.